ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಹೊಸ ದಾಖಲೆ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು. ವಿರಾಟ್ ಕೊಹ್ಲಿ ಗಿಲ್ ಅವರು ಹೊಸ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ ಹೇಳಬೇಕು. ಇವತ್ತು ನಮ್ಮ ಭಾರತ ತಂಡ ಫ್ರೆಶ್ನಿಂಗ್ಸ್ ಮುಗಿತು ಅಂತ ಹೇಳಬೇಕು. 356ಕ್ಕೆ ಆಲ್ ಔಟ್ ಆದರು ಅಂತ ಹೇಳಬೇಕು. ಇಂಗ್ಲೆಂಡ್ ಅವರು ಟಾಸ್ಕ್ ಇದೆ, ನಾವು ಬೌಲಿಂಗ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಆಡಿ, ಈ ಸರಿ ನಾವು ಗೆಲ್ತೀವಿ ಅಂತ ಬೌಲಿಂಗ್ ಮಾಡ್ಕೊಂಡು ಬ್ಯಾಟಿಂಗ್ ನಮಗೆ ಕೊಟ್ಟರು ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಬೇಗನೆ ಔಟ್ ಆದರು ಅಂತ ಹೇಳಬೇಕು. ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ಕಲೆ ಹಾಕಿರು ಅಂತ ಹೇಳಬೇಕು. 100 ರನ್ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳಬೇಕು. ಇಬ್ಬರ ನಡುವೆ ಶುಭ್ಮನ್ ಗಿಲ್ ಅವರು 112 ರನ್ ನೋಡ್ರು, ಕೇವಲ 102 ಬಾಲ್ಗೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಅವರು 52-55 ಬಾಲ್ ಅಂತ ಹೇಳಬೇಕು. ಮತ್ತು ಶ್ರೇಯಸ್ ಅವರು 78 ಕೇವಲ 64 ಬಾಲ್ ಅಂತ ಹೇಳಬೇಕು. KL ರಾಹುಲ್ ಅವರು 40 ರನ್ ನೋಡಿದ್ರು, ಕೇವಲ 29 ಬಾಲ್ ಅಂತ ಹೇಳಬೇಕು. ಇಲ್ಲಿ ದಾಖಲೆ ಮಾಡಿದ್ದು ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು 16,000 ರನ್ ಕಂಪ್ಲೀಟ್ ಮಾಡ್ರು ಅಂತ ಹೇಳಬೇಕು. ಇಂಟರ್ನ್ಯಾಷನಲ್ ಒಡೆಯಲ್ಲಿ 16,000 ರನ್ ಕಂಪ್ಲೀಟ್ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಶುಭ್ಮನ್ ಗಿಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ದಾಖಲೆ ಮಾಡ್ರು ಅಂತ ಹೇಳಬೇಕು. 2024 ತಗೋತು ಅಂತಾರೆ ಇಬ್ಬರ ಆಟಗಾರರು. ಓಡಿಯಲ್ಲಿ 6 ಸೆಂಚುರಿಯನ್ನು ಹೊಡೆದ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ 6 ಸೆಂಚುರಿ ಮತ್ತೆ ಇವರು ಶುಭ್ಮನ್ ಗಿಲ್ ಅವರು 6 ಸೆಂಚುರಿ ಹೊಡೆದಾರೆ ಅಂತ ಹೇಳಬೇಕು. ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ ಇಬ್ಬರು ಕೂಡ. ಮರಿ ಕಿಂಗು ಮತ್ತೆ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಇದೇ ರೀತಿ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಹೇಳಬೇಕು. ಮತ್ತೆ ನಮ್ಮ ಕನ್ನಡಿಗ KL ರಾಹುಲ್ ಕೂಡ ಫಾರ್ಮಿಗೆ ಬಂದರೂ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳಬೇಕು. 40 ರನ್ನು ಕೇವಲ 29 ಬಾಲ್ ಅಂತ ಹೇಳಬೇಕು. 3 4 ಮತ್ತೆ 1 6 ಹೊಡೆದ್ರು ನಮ್ಮ ಕನ್ನಡಿಗ KL ರಾಹುಲ್ ಅಂತ ಹೇಳಬೇಕು. ಅವರು ಕೂಡ ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ, ಚೆನ್ನಾಗಿ ಇನ್ನೂ ಕೂಡ ಬ್ಯಾಟಿಂಗ್ ಆಡಿ ಅಂತ ಬಯಸೋಣ. ಈಗ ನಮ್ಮ ಭಾರತ ತಂಡ ಅರ್ಧ ಕೆಲಸ ಮಾಡಿದೆ ಅಂತ ಹೇಳಬೇಕು. ಇನ್ನು ಅರ್ಧ ನಮ್ಮ ಬೌಲಿಂಗ್ ಕಮಲತ್ತು ತೋರಿಸ್ಬೇಕು ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ತೀವಿ. ನಾವು ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಅಂತಾರೆ. ಈ ಸೀರೀಸ್ನ ಇಲ್ಲಿಗೆ ಮುಗಿಸ್ಬೋದು. ಇನ್ನು ನೆಕ್ಸ್ಟ್ ಮ್ಯಾಚಾಗ ಕಾಯೋದು ಬೇಡ, ನಾವು ಇಲ್ಲೇ ಸೀರೆ ಹೊತ್ಕೊಂಡು ಚಾಂಪಿಯನ್ಸ್ ಅಂದರೆ ಗೆದ್ಕೊಂಡು ಸೀರೀಸ್ ನಮ್ಮ ಕಡೆ ವಾಲ್ಸ್ಕೋಬೋದು ನಮ್ಮ ಭಾರತ ತಂಡ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇವತ್ತು ನಮ್ಮ ಭಾರತ ತಂಡ ಗೆಲ್ಲುತ್ತಾ ಅಥವಾ ಇಂಗ್ಲೆಂಡ್ ಗೆದ್ದು ಇನ್ನು ಸೀರೀಸಲ್ಲಿ ಉಳ್ಕೋತಾರ ಅಥವಾ ಇಲ್ಲಿಗೆ ಮಾತಾಡ್ಕೋತಾರ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ನಮಸ್ಕಾರ, ಜೈ ಭಾರತ. ಈ ಸಲ ಕಪ್ ನಮ್ಮದೇ ಗುರು.